ಹುಬ್ಬಳ್ಳಿಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು 9 ಜನ ಸುಟ್ಟು ಆಸ್ಪತ್ರೆಯಲ್ಲಿದ್ದಾರೆ ಈಗ ಪಾಪ. ಯಾಕಂದರೆ ಸಿಲಿಂಡರ್ ಸ್ಫೋಟಗೊಂಡಿತ್ತು ಅವರಿದ್ದಂತಹ ದೇವಸ್ಥಾನದೊಳಗಡೆಗೆ. ಹುಬ್ಬಳ್ಳಿ ಸಿಲಿಂಡರ್ ಸ್ಫೋಟ ಪ್ರಕರಣ ಏನಿದೆ, ಸೊ ಈ ಪ್ರಕರಣದಲ್ಲಿ 8 ಅಯ್ಯಪ್ಪ ಮಾಲಾಧಾರಿಗಳ ಜೀವನ್ಮರಣದ ಹೋರಾಟ ನಡೀತಾ ಇದೆ. ಗಾಯಾಳು ಮಾಲಾಧಾರಿಗಳಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ. ಪ್ರತ್ಯೇಕ ವಾರ್ಡ್ನಲ್ಲಿ ವಿಶೇಷ ವೈದ್ಯರ ತಂಡದಿಂದ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಕಾಲದಲ್ಲಿ ಚಿಕಿತ್ಸೆ ನೀಡದೆ ಕಿಮ್ಸ್ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅನ್ನುವಂಥ ಆರೋಪ ಇದೆ. ಆಸ್ಪತ್ರೆ ಮೆಡಿಕಲ್ ಸ್ಟೋರ್ಗೆ ಸಂಬಂಧಿಕರು ಮುತ್ತಿಗೆಯನ್ನ ಹಾಕಿದ್ದಾರೆ. ಸೊ ಕಿಮ್ಸ್ ಆಸ್ಪತ್ರೆ ಭೇಟಿ ನೀಡಲಿದ್ದಾರೆ ಸಚಿವ ಸಂತೋಷ್ ಲಾಡ್. ಇದೊಂದು ಬಹಳ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಕಿಮ್ಸ್ಗೆ ಅದರದ್ದೇ ಆದಂಥ ಒಂದು ಹೆಸರಿತ್ತು ಮುಂಚೆ, ಬಟ್ ಈಗ ಕಿಮ್ಸ್ ಅಧ್ವಾನ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ತಮಗೆ ಬೇಕಾಗಿರುವಂಥ ಶಾಸಕರು ತಮ್ಮ ಸಹೋದರಗಳನ್ನ ಅದು ಯಾವ್ಯಾವ ನಿಯಮಗಳಲ್ಲಿ ತರ್ತಾರೋ ಗೊತ್ತಿಲ್ಲ, ಆ ನಿಯಮಗಳೇ ಇಲ್ಲ ಅಂಥವ್ರನ್ನೆಲ್ಲ ತಂದಲ್ಲಿ ಕೂರಿಸ್ತಾ ಇದ್ದಾರೆ. ತಮಗೆ ಬೇಕಾಗಿರೋನ್ ತಂದು ಕೂರಿಸ್ಕೊಳ್ತಾರೆ. ಅಲ್ಲಿ ಹಲವು ರೀತಿಯಾದಂತಹ ಅಧ್ವಾನಗಳು ನಡೀತಾ ಇದೆ ಕಿಮ್ಸ್ನಲ್ಲಿ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಕೆಲಸ ಮಾಡೋರನ್ನ ಅಲ್ಲಿಂದ ಹಾಕಿ ಕಳಿಸ್ತಾ ಇರ್ತಾರೆ. ಈ ಥರ ಕೆಲಸ ಮಾಡುವಂಥವ್ರನ್ನ ಅಲ್ಲೇ ಇಟ್ಕೊಳ್ತಾರೆ. ಇದು ಅಲ್ಲಿರುವಂಥ ಪರಿಸ್ಥಿತಿ. ಇದೊಂದು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇರೋದು ನಾವು. ನಾವು ದೊಡ್ಡ ಬಕೆಟ್ ತರ್ಸಾಕತ್ತೀವಿ ಅಂತ ಹೇಳ್ಯಾರ ಅವ್ರು ನಮಗ ಫೋನ್ ಹಚ್ಚಿ ಈಗೂ ಮಾತಾಡಿದ್ವಿ. ಕಾಲ್ ಮಾಡಿ ನೀವು ಪದೇ ಪದೇ ಡೈರೆಕ್ಟರ್ ಜೊತೆ ಮಾತಾಡ್ರಿ, ತರಾಕ್ ಹೋದವ್ರ ಜೊತೆ ಮಾತಾಡಕ್ ಹೋಗ್ಬೇಡ್ರಿ. ಯಾಕೆ ಅವ್ರಿಗೆ ಹಚ್ಚಿರಿ ಅಂತ ಹೇಳಂತೀವಿ ನಿಮ್ಗೆ ನಾವು. ಹಲೋ ಎಬ್ಸಾದಿಲ್ರಿ ನಿಮ್ ಡೈರೆಕ್ಟರ್ ವ್ಯವಸ್ಥಾನ ಹಚ್ಚ್ರಿ ಹಚ್ಚಿವಿ ಎಬ್ಸಾದಿಲ್ರಿ. ಹಿಂಗ ಹಚ್ಚಿದ ಕೂಡಲೇ ಹಿಂಗ ಒಂದ್ 2-3 ಸತಿ ಹಚ್ಚ್ರಿ. ಅಲ್ಲ ನೀವ್ ಹಚ್ಚಿರಿ ಅಲ್ಲ ಅವ್ರಿಗೆ ಕಂಟಿನ್ಯೂ ನಾವು ಕಂಟಿನ್ಯೂ ಹಚ್ಕೊಂತೀವಿ. ಈಗ ಹಚ್ಚಿರಲ್ಲ ಈಗ ಹಚ್ಚ್ರಿ. 90 ಬೆಂಕಿರಿ ಅದ 90 ಮಿನಿಟ್ಸ್ ಸುಡುದು ಅವ್ರಿಗೆ ಬರ್ತೀರಿ. 90 ಮಿನಿಟ್ಸ್ ನಿಮಗೆ 90 ಮಿನಿಟ್ಸ್. ಈಗ ಹಚ್ಚಕ್ಕೆ ಏನೈತಿ ನಿಮ್ ಕಾಲ್ ಫೋನ್ ಐತಲ್ರಿ, ನೀವು ಫೋನ್ ಮಾಡ್ರಿ, ಇಲ್ಲ ನಂಬರ್ ಕೊಡ್ರಿ ನಮ್ಗೆ. ಅಲ್ಲ ನಾವು ಆಗಲಿಂದ ಪೇಷಂಟ್ಲಿ ಮಾತಾಡಿ ನಿಮ್ ಜೊತೆ ನಾವು ಅಲ್ಲ 2 ತಾಸು ನಿಂತ್ರಿ. ನೀವು ಮಾಡಿಲ್ಲ ಅಂತ ಹೇಳಂತಿಲ್ಲ, ಅವ್ರಿಗೆ ಕಾಲ್ ಮಾಡ್ರಿ ಅಂತ ಹೇಳೋದು. ನಿಮ್ಗೆ ಏನ್ ಕೇಳ್ಕೊಂಡ್ರಿ, ನೀವು ಏನ್ ಮಾತಾಡಿವ್ರಿ, ನಿಮ್ಗೆ ಏನ್ ಮಾತಾಡಿವ್ರಿ, ರೆಸ್ಪೆಕ್ಟ್ ಕೊಟ್ಟಿವ್ರಿ. ನಿಮ್ಗೆ ರೀ ಹೆಚ್ಚಿನ ಮಾತಾಡಿ ನಾವು ರಿಕ್ವೆಸ್ಟ್ ಮಾಡ್ಬಿಟ್ಟು ರೆಸ್ಪೆಕ್ಟ್ ಕೊಟ್ಟಿವಿ ನಿಮ್ಗೆ ನಾವು. ನಾವ್ ಹೇಳಿ 2 ತಾಸು ಆಗೈತ್ರಿ. ದೃಶ್ಯ ನೋಡಿಯಲ್ಲಿ ಔಷಧಿ ಉಗ್ರಾಣದ ಬೀಗವನ್ನ ಹೇಗೆ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಒಡೆದು ಹಾಕುವಂತ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಬೇಕಾಗಿರುವಂತ ಸಂದರ್ಭಕ್ಕೆ ಏನು ಕೊಡುವಂತ ಇರುವಂಥದ್ದು ಅದೇನು ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡಿರ್ತಾರೆ ಅವನ್ನೆಲ್ಲ. ಅವ್ನು ಕೊಡೋದೇ ಸರ್ಕಾರ ಕೊಡ್ತಾ ಇರೋದು ಇದಕ್ಕೆ, ಅಲ್ಲಿರುವಂಥ ರೋಗಿಗಳಿಗೆ ಕೊಡಬೇಕು ಅಂತ ಹೇಳಿ ಅದನ್ನ ಹಾಕೊಂಡು ಬೀಗ ಹಾಕಿ ಇಟ್ಕೊಳ್ತಾರೆ ಅವುಗಳನ್ನೆಲ್ಲ. ಅಲ್ಲಿ ಯಾರು ಇಲ್ವಾ, ಅದಕ್ಕೆ ಸಿಬ್ಬಂದಿಗಳಿರ್ತಾರೆ, ನೈಟ್ ಡ್ಯೂಟಿಯಲ್ಲಿ ಇರಬೇಕು, ಅದಕ್ಕಂತಾರೆ ನೇಮಕ ಮಾಡಿರ್ತಾರೆ. ಡೇ ಡ್ಯೂಟಿಯಲ್ಲಿ ಒಬ್ರು ಇರ್ತಾರೆ, ನೈಟ್ ಡ್ಯೂಟಿಯಲ್ಲಿ ಒಬ್ರು ಇರ್ತಾರೆ. 3 ಜನ ಅದಕ್ಕೆ ಇರ್ತಾರೆ ಆ್ಯಕ್ಚುಲಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಒಬ್ರು. ಯಾರು ಇಲ್ಲ, ಬೀಗ ಹಾಕೊಂಡು ಹೋಗ್ತಾರೆ. ಎಮರ್ಜೆನ್ಸಿ ಬೇಕು ಅಂತಂದ್ರೆ ಏನು ಮಾಡಬೇಕು, ಔಷಧಿ ಉಗ್ರಾಣದ್ದು ಹೊರಗಡೆ ಹೋಗಿ ಚೀಟಿ ಬರೆದು ಕಳಿಸ್ತಾರೆ, ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೊಂಡು ಬರಬೇಕು. ಆಮೇಲೆ ಇವೆಲ್ಲ ಎಕ್ಸ್ಪೈರಿ ಆದ ತಕ್ಷಣ ಬಿಸಾಕೋದು ಆಚೆಗೆ. ನನ್ನ ಸಹೋದ್ಯೋಗಿ ಈಗ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಹುಬ್ಬಳ್ಳಿ ಪ್ರತಿನಿಧಿ. ಸುನೀಲ್, ಕಿಮ್ಸ್ನ ಅಧ್ವಾನ ಮಾತ್ರ ನಿಲ್ತಾ ಇಲ್ಲ. ಇದಕ್ಕೆ ಕಾರಣ ಸ್ಥಳೀಯವಾಗಿರುವಂಥ ಶಾಸಕರು ತಮಗೆ ಬೇಕಾಗಿರೋರನ್ನ ಅಲ್ಲಿಗೆ ನೇಮಕ ಮಾಡಿಕೊಂಡು ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಕೆಲಸ ಮಾಡೋರನ್ನ ಮಾತ್ರ ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತಾ ಇರೋದು ಯಾವ್ಯಾವುದೋ ಕಾರಣಗಳಿಂದಾಗಿ. ಇದರ ಹಣೆ ಬರ ಕಿಮ್ಸ್ನ ಈ ಪರಿಸ್ಥಿತಿಗೆ ತಂದು ನಿಂತಿದೆಯಾ ಅಂತ, ಇದು ಒಂದು ಎಕ್ಸಾಂಪಲ್ ಇದಕ್ಕೆ ಅಂತ. ಎಸ್ ಅರವಿಂದ್, ಕಿಮ್ಸ್ ಆಸ್ಪತ್ರೆಯಲ್ಲಿ ಎಷ್ಟೇ ಬಾರಿ ನೀವು ಅವರ ಒಂದು ನಿರ್ಲಕ್ಷ್ಯವನ್ನು ಸುದ್ದಿ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ತಮಗೆ ಬೇಕಾದವರು ಹೇಗೆ ಬೇಕೋ ಹಾಗೆ ನಡೆದುಕೊಳ್ತಾ ಇದ್ದಾರೆ. ರಾತ್ರಿ ವೇಳೆಯಂತೂ ಯಾರು ಕೇರ್ ಮಾಡಿದಂಥ ಪರಿಸ್ಥಿತಿ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಅಯ್ಯಪ್ಪ ಮಾಲೆ ಏನೋ ಸುಟ್ಟಂಥ ಪ್ರಕರಣಗಳಿವೆ. ಆ ಪ್ರಕರಣದಲ್ಲಿ ಅವರಿಗೆ ಬೇಕಾದಂಥ ಔಷಧಿ ಕೊಡೋಕ್ಕೂ ಕೂಡ ಇಲ್ಲಿ ಸಿಬ್ಬಂದಿ ಇರಲಿಲ್ಲ. ಸ್ವತಃ ರೊಚ್ಚಿಗೆದ್ದಂಥ ಅವ್ರ ಕುಟುಂಬಸ್ಥರು ಉಗ್ರಾಣಕ್ಕೆ ನುಗ್ಗಿ ಬೀಗವನ್ನು ಹೊಡೆದು ಅಲ್ಲಿರುವಂಥ ಔಷಧಿಗಳನ್ನು ತೆಗೆದುಕೊಂಡು ಬಂದು ಟ್ರೀಟ್ಮೆಂಟ್ಗೆ ಕೊಟ್ಟಿರುವಂಥದ್ದು. ಇದು ಕಿಮ್ಸ್ನ ಒಂದು ನಿರ್ಲಕ್ಷ್ಯಕ್ಕೆ ತೋರಿದಂಥ ಸಾಕ್ಷಿ ಆಗಿರುವಂಥದ್ದು. ಮತ್ತೊಂದು ಕಡೆ ಅರುಣ್, ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಈಗಾಗಲೇ
ಈ ಒಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ಮಾಲೆಧಾರಿಗಳಿಗೆ ಪ್ರತ್ಯೇಕ ವಾರ್ಡ್ಗಳ ಮುಖಾಂತರ ಒಂದು ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಅವರಿಗೆ 24/7ನಲ್ಲಿ ನಿಗ್ರಹ ಘಟಕದಲ್ಲಿ ಇಟ್ಟಿರುವಂಥದ್ದು. ಸೊ ಈಗ ಸ್ಥಳಕ್ಕೆ ಕೆಲವೇ ಕ್ಷಣಗಳಲ್ಲಿ ಹೋಮ್ ಮಿನಿಸ್ಟರ್ ಮತ್ತು ಸಂತೋಷ್ ಲಾಡ್ ಅವರು ಬಂದು ಅವರ ಆರೋಗ್ಯವನ್ನು ವಿಚಾರಿಸಲಿರುವಂಥದ್ದು. ಮತ್ತೊಂದು ಕಡೆ ನೀವು ನೋಡ್ಬೋದು, ನಿನ್ನೆಯಿಂದಲೂ ಕೂಡ ಅಯ್ಯಪ್ಪ ಮಾಲೆಧಾರಿಗಳು ಒಳಗಡೆ ಇರೋದ್ರಿಂದ ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ಗ್ರಾಮಗಳಿಂದ ಅಯ್ಯಪ್ಪ ಮಾಲೆಧಾರಿಗಳು ಈ ಒಂದು ಕಿಮ್ಸ್ ಹಾಸ್ಪಿಟ್ಲಿಗೆ ಬರ್ತಾ ಇರುವಂಥದ್ದು. ಇಲ್ಲಿಯೇ ಉಪಹಾರ ಸೇವಿಸಿ, ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಇಲ್ಲೇ ಉಪಹಾರವನ್ನು ಸೇವಿಸಿ ಒಳಗಿರುವಂಥ ಮಾಲೆಧಾರಿಗಳ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ. ನಾವು ನಿಮ್ಮ ಜೊತೆ ಇದ್ದೀವಿ, ಯಾವುದಕ್ಕೂ ಅಯ್ಯಪ್ಪ ಕೈ ಬಿಡಲ್ಲ ಅಂತ ಅವರಿಗೆ ಮಾರಲ್ ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಆದರೆ ಈ ಒಂದು ಕಿಮ್ಸ್ನ ಒಂದು ನಿರ್ಲಕ್ಷ್ಯ, ಕಿಮ್ಸ್ನ ಒಂದು ದುರಾಡಳಿತ, ಕಿಮ್ಸ್ನಲ್ಲಿರುವಂಥ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಅಯ್ಯಪ್ಪ ಮಾಲೆಧಾರಿಗಳಿಗೆ ಸಕಾಲದಲ್ಲಿ ಚಿಕಿತ್ಸೆ ನೀಡಿರುವಂಥದ್ದು ವಿಪರ್ಯಾಸವೇ ಸರಿ. ಸಚಿವರಾದಂಥ ಸಂತೋಷ್ ಲಾಡ್ ಇರ್ಬೋದು, DC ಅವರಿರ್ಬೋದು, ಎಲ್ಲರೂ ಕೂಡ ಕಿಮ್ಸ್ಗೆ ಭೇಟಿ ಕೊಡ್ತಾರೆ, ಇಲ್ಲಿರುವಂಥ ನಿರ್ಲಕ್ಷ್ಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸ್ವತಃ ನಿನ್ನೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಬಗ್ಗೆ ಆಕ್ರೋಶವನ್ನು ಹೊರ ಹಾಕಿದ್ರು. ಇಷ್ಟಾದರೂ ಕೂಡ ಕಿಮ್ಸ್ ಇನ್ನೂ ಏನು ಸ್ವಚ್ಛಗೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ಕಾಣ್ತಾ ಇಲ್ಲ. ಕಿಮ್ಸ್ನ ಒಂದು ದುರಾಡಳಿತಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ನೀವು ಹೇಳಿದಂತೆ ಸೋಹಿತಕ್ಕೋಸ್ಕರ ಸ್ಥಳೀಯ ಶಾಸಕರಾಗಿರ್ಬೋದು, ಇಲ್ಲಿರುವಂಥ ಒಂದು ಆಫೀಸರ್ಸು ತಮಗೆ ಬೇಕಾದಂಥ ಸಿಬ್ಬಂದಿಯನ್ನು ಅಡಾಪ್ಟ್ ಮಾಡ್ಕೊಳ್ತಿರುವಂಥದ್ದು. ಹೀಗೆ ಕಿಮ್ಸನ್ನು ಹಳ್ಳ ಹಿಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ಬೋದು. ಕೇವಲ ಇದು ಅಯ್ಯಪ್ಪ ಮಾಲೆಧಾರಿಗಳ ಒಂದು ಪರಿಸ್ಥಿತಿ ಮಾತ್ರವಲ್ಲ, ಅಕ್ಕಪಕ್ಕದಿಂದ ಬರುವಂಥ ಜಿಲ್ಲೆಗಳಿಗೆ ರಾತ್ರಿ ವೇಳೆ ಚಿಕಿತ್ಸೆ ನೀಡಲು ಇಲ್ಲಿರುವಂಥ ಡ್ಯೂಟಿ ಡಾಕ್ಟರ್ಗಳೇ ಇರೋದಿಲ್ಲ, ಯಾಕಂದ್ರೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಸೊ ಇಂಥ ಪರಿಸ್ಥಿತಿ ಕಿಮ್ಸ್ಗೆ ಇರುವಂಥದ್ದು. ಈಗ ಒಳಗಡೆ ಪ್ರತ್ಯೇಕ ವಾರ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಷ್ಟು ಮಟ್ಟಿಗೆ ಸರಿ, ಒಳಗಡೆ ಏನು ಚಿಕಿತ್ಸೆ ನೀಡ್ತಾ ಇದೆ ಅನ್ನೋದು ಡಾಕ್ಟರೇ ಸ್ಪಷ್ಟಪಡಬೇಕಾಗಿರುವಂಥದ್ದು. ಅರುಣ್. ಓಕೆ ಸುನಿಲ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.